ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಹುಲ್ ಎಚ್ ವಿ. ನಾನು BG ನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ಚರ್ಮರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತು ನಿಮಗೆ ಗೊತ್ತಿರುವಂಥ ಬಿಳಿ ತೊನ್ನು ಅಥವಾ ವಿಟಿಲಿಗೋ ಅಂತ ಏನಂತೀವಿ ಇದ್ರ ಬಗ್ಗೆ ಮತ್ತು ಇದಕ್ಕೆ ಲಭ್ಯವಿರುವ ಅತ್ಯಾಧುನಿಕ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಏನಪ್ಪ ಇದು ವಿಟಿಲಿಗೋ ಅಂದರೆ, ಈ ವಿಟಿಲಿಗೋ ಚರ್ಮಕ್ಕೆ ಬಣ್ಣ ಕೊಡುವ ಮೆಲಾನಿನ್ ಎಂಬ ಅಂಶ ಕಡಿಮೆ ಆಗೋದ್ರಿಂದ ಬರುವ ಒಂದು ಚರ್ಮದ ಸ್ಥಿತಿ. ಇದಕ್ಕೆ ಕಾರಣಗಳು ಹಲವಾರು ಇರ್ತದೆ. ಒಂದು, ಆಟೋ ಇಮ್ಯುನಿಟಿ, ಅಂದರೆ ನಮ್ಮ ಬಾಡಿಯೊಳಗಿನ ಆಟೋ ಆಂಟಿಬಾಡೀಸ್ಗಳು ನಮಗೆ ಬಣ್ಣ ಕೊಡುವ ಮೆಲನೋಸೈಟ್ ಸೆಲ್ಸ್ ಮೇಲೆ ದಾಳಿ ಮಾಡಿ ಅದನ್ನು ನಾಶ ಮಾಡುತ್ತದೆ. ಮತ್ತು ಇದರ ಜೊತೆಗೆ ಮಾನಸಿಕ ಒತ್ತಡ, ಸ್ವಲ್ಪ ಜನ್ಯ ಪ್ರವೃತ್ತಿ, ಇವೆಲ್ಲ ಒಗ್ಗೂಡಿ ನಮಗೆ ಬರುವ ಕಾಯಿಲೆಯ ಈ ವಿಟಿಲಿಗೋ. ಹೇಗೆ ಶುರು ಆಗುತ್ತಪ್ಪ ಇದು ಅಂದರೆ, ನಮ್ಮಲ್ಲಿ ಫಸ್ಟು ಕೈ ಅಥವಾ ಕಾಲ ಮೇಲೆ ಸಣ್ಣ ಬಿಳಿ ಮಚ್ಚೆ ಹಾಗೆ ಇದು ಶುರು ಆಗ್ತದೆ. ನಂತರ ನಿಧಾನವಾಗಿ ಇದು ಮೈ ಅಥವಾ ಮುಖ, ತುಟಿ, ತಲೆ ಕೂದಲು ಬಿಳಿ ಆಗುವುದು, ಇದೆಲ್ಲ ಈ ಥರ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ನಮ್ಮ OPDಗೆ ಪೇಷಂಟ್ಸ್ಗಳು ಬರ್ತಾರೆ, ಸರ್ ನಮಗೆ ಮದುವೆ ಆಗೋ ಹುಡುಗ ಅಥವಾ ಹುಡುಗಿಗೆ ಬಿಳಿ ಮಚ್ಚೆ ಇದೆ ಅಥವಾ ವಿಟಿಲಿಗೋ ಇದೆ, ಅವ್ರನ್ನ ಮದುವೆ ಆದರೆ ನಮಗೂ ವಿಟಿಲಿಗೋ ಬಂದ್ಬಿಡ್ಬೋದಾ ಅಥವಾ ನಮ್ಮ ಹುಟ್ಟೋ ಮಕ್ಕಳಿಗೆ ವಿಟಿಲಿಗೋ ಬರ್ಬೋದಾ ಅಂತ ಕೇಳ್ತಾರೆ. ವಿಟಿಲಿಗೋ ಒಬ್ಬರಿಂದ ಒಬ್ಬರಿಗೆ ಬರುವ ಕಾಯಿಲೆಗಳಂತ ಅಲ್ಲ, ಮತ್ತೆ ನಮ್ಮ ಮಕ್ಕಳಿಗೆ ಬಂದೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇದು ತಲೆಮಾರಿನಿಂದ ತಲೆಮಾರಿಗೆ ಬರುವ ಕಾಯಿಲೆ ಅಂತೂ ಅಲ್ಲ. ಎಲ್ಲೋ 10% ವಿಟಿಲಿಗೋ ಇರುವ ಪೇಷಂಟ್ಸ್ಗಳಿಗೆ ಅವ್ರ ತಂದೆ ತಾಯಿಗಳಿಗೆ ವಿಟಿಲಿಗೋ ಇರುವ ಒಂದು ಹಿಸ್ಟ್ರಿ ಇರ್ತದೆ. ಅದರ ಒಂದು 10-20% ಅಂತ ಅನ್ಕೋಬಹುದು. ಮತ್ತೆ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಏನಂತ, ಸರ್ ನಮ್ಮ ಮಗುಗೆ ಇಲ್ಲಿ ಬಿಳಿ ಮಚ್ಚೆ ಆಗ್ಬಿಟ್ಟಿದೆ, ಏನ್ ಮಾಡೋದು ಸರ್, ಇದೇನಾದ್ರು ವಿಟಿಲಿಗೋನೋ ತನ್ನೋ ಅಂತ ಕೇಳ್ತಾರೆ. ಇಲ್ಲ, ಎಲ್ಲ ಬಿಳಿ ಮಚ್ಚೆಗಳು ವಿಟಿಲಿಗೋ ಅಥವಾ ತನ್ನೋ ಆಗಿರುವುದಿಲ್ಲ. ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಸೆಕೆಗುಳ್ಳೆಗಳಾಗಿರ್ಬೋದು, ಅಥವಾ ಮಕ್ಕಳಲ್ಲಿ ಕ್ಷಣಿಕವಾಗಿ ಕಾಣಿಸ್ಕೊಳ್ಳುವ ಅಲರ್ಜಿ ಗುಳ್ಳೆಗಳು ಆಗಿರ್ಬೋದು. ಅದಕ್ಕೆ ನಿಮ್ಮ ಚರ್ಮರೋಗ ತಜ್ಞರನ್ನು ಕಂಡು ತಕ್ಷಣ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಮತ್ತೆ ಈ ವಿಟಿಲಿಗೋ ಅನ್ನೋದು ನಾವು ಸೇವಿಸುವ ಆಹಾರದಿಂದ ಏನು ಬರುವಂತ ಕಾಯಿಲೆಗಳಲ್ಲ, ಸ್ವಲ್ಪ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯ ಕಾರಣಗಳು ಇರಬಹುದು. ಅದಕ್ಕೆ ಅತ್ಯುತ್ತಮ ನ್ಯೂಟ್ರಿಷನ್ ಇರುವಂಥದ್ದು ಫುಡ್ಸ್ನ ಸೇವಿಸೋದು, ಮತ್ತೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ಚರ್ಮದ ಮೇಲೆ ಗಾಯಗಳು ಆಗದೇ ಇರೋಂತೆ ನೋಡ್ಕೊಳ್ಳೋದು, ಮತ್ತೆ ಬಿಗಿಯಾಗಿರೋದಂಥ ಬಟ್ಟೆಯನ್ನು ಹಾಕದೇ ಇರುವಂಥದ್ದು, ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ವಿಟಿಲಿಗೋ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು. ಅದ್ರ ಜೊತೆಗೆ ನಮ್ಮ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹೇಗೆ? ಉತ್ತಮ ನಿದ್ದೆ, ವ್ಯಾಯಾಮ ಹಾಗೂ ಧ್ಯಾನ, ಇವೆಲ್ಲ ಅತ್ಯುತ್ತಮವಾಗಿರಬೇಕು. ನಾವು ಇದನ್ನು ಸಾಮಾನ್ಯ ಜನರಲ್ಲಿ ಏನು ಕೇಳ್ಕೊತೀನಪ್ಪ ಅಂದರೆ, ಈ ವಿಟಿಲಿಗೋ ಬಂದಿರೋಂಥವ್ರನ್ನ ಭೇದ ಭಾವ ಮಾಡ್ದಲೆ ಅವರಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಅವರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗೋದು ಕಡಿಮೆ ಆಗ್ತದೆ. ಇದಕ್ಕೆ ಏನೆಲ್ಲ ಚಿಕಿತ್ಸೆ ದೊರೆಯುತ್ತದೆ ಅಂತ ವಿಷಯಕ್ಕೆ ಬರೋದಾದ್ರೆ, ಇದಕ್ಕೆ ನಾವು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ 2 ಥರದ್ದಿದೆ. ಒಂದು, ಫಸ್ಟು ಈ ವಿಟಿಲಿಗೋವನ್ನು ಹರಡುವಿಕೆಯನ್ನು ತಡೆಗಟ್ಟಬೇಕು. ಹೇಗಪ್ಪ ಅಂದರೆ, ಒಂದು ಮೇಲ್ಮೈ ಚಿಕಿತ್ಸಾ ವಿಧಾನಗಳಿದೆ, ಅಂದರೆ ಆಯಿಂಟ್ಮೆಂಟ್ಸ್ ಆಗಲಿ ಕ್ರೀಮ್ಸ್ ಆಗಲಿ ಕೊಡೋದ್ರಿಂದ. ಮತ್ತೆ ಫೋಟೋಥೆರಪಿ ಚಿಕಿತ್ಸೆ ಅಂದ್ರೆ ಏನಪ್ಪ ಇದು ಅಂದ್ರೆ, ಒಂದು ಬೆಳಕಿನ ಚಿಕಿತ್ಸೆ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಪೇಷಂಟ್ಸ್ಗಳನ್ನ ವಾರಕ್ಕೆ 1 ಸತಿ ಅಥವಾ 2 ಸತಿ ನಮ್ಮ OPDಗೆ ಬಂದು ನಮ್ಮ ಬೆಳಕಿನ ಫೋಟೋಥೆರಪಿ ಚೇಂಬರ್ ಅಂತ ಇರುತ್ತದೆ, ನಮ್ಮ ವಿಟಿಲಿಗೋ ಚರ್ಮದ ಮೇಲೆ ಬಣ್ಣ ಬರುವಂತ ಪ್ರಕ್ರಿಯೆ ಶುರುವಾಗ್ತದೆ. ಪ್ರಾರಂಭಿಕ ಹಂತದಲ್ಲೇ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಇದರ ಹರಡುವಿಕೆಯನ್ನು ತಡೆಗಟ್ಟಬಹುದು. ಯಾವಾಗ 1 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಇದು ಹೊಸ ಮಚ್ಚೆ ಬರ್ದಲೇ ಆಗಿರ್ಬೋದು ಅಥವಾ ಹರಡುವಿಕೆ ನಿಂತರೆ, ಅವಾಗ ನಿಮಗೆ ಹಲವಾರು ಚಿಕಿತ್ಸಾ ಸೌಲಭ್ಯಗಳು ತೆರೆದುಕೊಳ್ತದೆ. ಇನ್ನು ಏನ್ ಮಾಡ್ಬೋದು ನಾವು, ಮೈಕ್ರೋ ನೀಡ್ಲಿಂಗ್ ಚಿಕಿತ್ಸೆ ಅಂತ ಇದೆ, ಇಲ್ಲ ಅಂದ್ರೆ ವಿಟಿಲಿಗೋ ಶಸ್ತ್ರಚಿಕಿತ್ಸೆ ಅಂತ ಇದೆ. ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ, ಬಣ್ಣ ಇರುವ ಚರ್ಮವನ್ನು ತೆಗೆದು ಬಣ್ಣ ಇಲ್ದಿರೋ ವಿಟಿಲಿಗೋ ಚರ್ಮದ ಮೇಲೆ ಟ್ರಾನ್ಸ್ಪ್ಲಾಂಟ್ ಪದ್ಧತಿಯನ್ನು ಮಾಡ್ತೇವೆ. ಇದರಿಂದ ವಿಟಿಲಿಗೋ ಚರ್ಮದ ಮೇಲೆ ಬಣ್ಣ ಬರುತ್ತದೆ. ಈ ಶಸ್ತ್ರಚಿಕಿತ್ಸೆಗಳಿಗೆ ಮಿನಿ ಪಂಚ್ ಗ್ರಾಫ್ಟಿಂಗ್ ಅಥವಾ ನಾನ್ ಕಲ್ಚರ್ಡ್ ಮೆಲನೋಸೈಟ್ ಟ್ರಾನ್ಸ್ಪ್ಲಾಂಟೇಷನ್ ಎಂಬ ಹೆಸರುಗಳಿವೆ. ಮತ್ತು ನಾನು ಪೇಷಂಟ್ಸ್ಗಳಿಗೆ ಏನು ಕೇಳ್ಕೊತೀನಿ ಅಂದ್ರೆ, ಯಾವುದೇ ಚರ್ಮದ ಸಮಸ್ಯೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ನಿರ್ಲಕ್ಷಿಸಬೇಡಿ. ತಕ್ಷಣ ನಮ್ಮ ಚರ್ಮರೋಗ ವಿಭಾಗಕ್ಕೆ ಭೇಟಿ ನೀಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಎಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.